ಸದ್ಯ ಈ ಬಾನು ಓದ್ಲಲ್ಲ. ನಾನು ಇಲ್ಲೇ ಇದ್ದು ನಮ್ಮ ಅತ್ತಿಗೆ ಎಲ್ಲಿ ಇಲ್ಲದ್ದೆಲ್ಲ ಹೇಳಿ ಆಮೇಲೆ ಈ ಪುತ್ರನೇ ಸುಳ್ಳು ಅಂತ ಎಲ್ಲಿ ಹೇಳ್ತಾಳೋ ಅಂತ ಅನ್ಕೊಂಡಿದ್ದೆ, ಎಲ್ಲ ಕೆಲಸ ಕೆಡಿಸ್ತಾಳೇನೋ ಅಂತ. ಹೆಂಗೋ ಸದ್ಯ ಆ ಬಾನುಗೂ ಅನುಮಾನ ಬರಲಿಲ್ಲ. ನನ್ನ ಗಂಡ ಯಾವಾಗ ಬರ್ತಾರೋ ಏನೋ ಕಾಯ್ತಾ ಇದ್ದೀನಿ. ರಶ್ಮಕ, ಏನೇ ನಮ್ಮ ಪ್ಲಾನ್ ಸಕ್ಸಸ್ ಆಯ್ತಾ? ನಿಮ್ಮ ಅತ್ತೆ ಓದ್ಲಾ ಪಾರ್ವತಿ ಮನೆಗೆ? ಹ್ಞೂ ಕಣೆ, ಓದ್ಲು. ಹೋಗಿ ಒಂದ್ ವಾರ ಇದ್ದು ಬಾ ಅಂತಾನ ಕಳಿಸ್ತೆ. ಪತ್ರನು ನೋಡಿ ಗಾಬರಿಯಾಗಿ ಹೋಗ್ಬಿಟ್ಲು. ಹಂಗ ಆ ಬಾನು ಬೇರೆ ಬಂದಿದ್ಲು. ಅಲ್ಲ ಫೋನ್ ಮಾಡ್ಬೋದಾಗಿತ್ತು, ಬೇರೆ ಫೋನ್ ಮಾಡಿ ಬೇಕಾಯ್ತು ಅಂತಾನ ಕೆಲ್ಸಕ್ಕೆ ಕೆಡಿಸ್ತಾಳೋ ಏನೋ ಅಂತ ಅನ್ಕೊಂಡಿದ್ದೆ. ಆ ಬಾನು ಹೆಂಗೋ ಸದ್ಯ ನಮ್ಮತ್ತೆ ನಾನು ಹೇಳಿದ್ದ ನಂಬ್ಕೊಂಡು ಹೋಯ್ತು. ಆ ಚೀಟಿ ನಿಜವಾಗ್ಲೂ ಪಾರ್ವತಿನೇ ಬರ್ದಿರೋದು ಅಂತಾನ. ಹೌದೇನು? ಒಳ್ಳೆ ಕೆಲಸ ಆಯ್ತು ಬಿಡು. ಹೋದ್ಮೇಲೆ ಇನ್ನೇನು ಒಂದ್ ವಾರ ಇದ್ದು ಬತ್ತೈತೆ ನಿಮ್ಮ ಅತ್ತೆ. ಅಷ್ಟೊಳಗೆ ನಿನ್ ಗಂಡನ ಹೆಂಗಾದ್ರೂ ಮಾಡಿ ಒಪ್ಪಿಸ್ಬಿಟ್ಟು ನಿನ್ ಮಗಳು ನೋಡ್ಕೊಂಡ್ ಬಂದ್ಬಿಡು. ಆಮೇಲೆ ಆಗಿದ್ದಾಗ್ಲಿ ನೋಡ್ಕೊಬೇಂತೆ ನಿಮ್ಮ ಅತ್ತೆ. ಏನ್ ನಡೆಯುತ್ತೆ, ನಿನ್ ಗಂಡ ಒಬ್ಬ ಒಪ್ಪಿದ್ರೆ ಸಾಕು. ಅದಕ್ಕೆ ಕಣೆ ನಾನು ನೋಡ್ತಾ ಇದ್ದೀನಿ. ಹೋಗಿ ಗುಂಡಜ್ಜಿನ ಕರ್ಕೊಂಬ. ನನ್ ಗಂಡಗೆ ಗುಂಡಜ್ಜಿ ಮಾತಂದ್ರೆ ಒಂದ್ ಸ್ವಲ್ಪ ಗೌರವ ಬೆಲೆ ಕೊಡ್ತಾರೆ. ಅದಕ್ಕೆ ಹೋಗಿ ಗುಂಡಜ್ಜಿನ ಕರ್ಕೊಂಬ. ನಾನು ಹಂಗೆ ಮಾತಾಡ್ತಾ ಇರ್ತೀನಿ. ಸರಿ ಸರಿ ಆಯ್ತು, ಕರ್ಕೊಬತ್ತೀನಿ. ಆದ್ರೆ ಇದಕ್ಕೆ ಅಂತಾನೆ ಬರ್ಬೇಡ. ಸುಮ್ಮನೆ ಏನಕ್ಕೋ ಬಂದ್ವಿ ಅಮ್ಮಂಗೆ ಮಾತಾಡ್ಕೊಂಡ್ ಬರ್ಬೇಕು. ಆಮೇಲೆ ಗೊತ್ತಾಗತ್ತು ನಮ್ಮ ನಾಟಕ ಆಮೇಲೆ. ಸರಿ ಸರಿ ಆಯ್ತು ಬಿಡು. ನನಗೆ ನೀನ್ ಹೇಳ್ಬೇಕಾ? ಗುಂಡಜ್ಜಿ ಎಲ್ಲ ಹೇಳಿ ಟ್ರೈನಿಂಗ್ ಕೊಟ್ಟು ಕರ್ಕೊಬತ್ತೀನಿ. ನೀನ್ ಹಂಗೆ ನಿನ್ ಗಂಡಂಗೆ ಮಸ್ಕ ಹೊಡಿತಾ ಇರು, ಬತ್ತೀನಿ. ಸರಿ ಆಯ್ತು, ಹೋಗು. ಹೆಂಗ ಸದ್ಯ ನನ್ನ ಗಂಡ ಎಲ್ಲಿ ಬರ್ತಾ ಇದ್ದಾನೋ ಏನು? ಓ ಪ್ರಿಯತಮ, ಓ ಪ್ರಿಯತಮ, ಎಲ್ಲಿದೀಯಾ ಬೇಗ ಬಾರೋ, ಎಲ್ಲಿದೀಯಾ ಬೇಗ ಬಾರೋ. ಏನೇ ಇದು? ಏನು ಹಿಂಗಾಡಿ ಹೇಳ್ತಾ ಇದೆಯಾ? ಎಲ್ಲಿದೆಯಾ ಬೇಗ ಬಾರೋ? ಏನೋ ಖುಷಿಯಾಗಿರಂಗಿದೆಯಾ? ಅಯ್ಯೋ ನನ್ನ ಗಂಡ ಬಂದೇ ಬಿಟ್ರಾ, ಈಗೇನು ಮಾಡೋದು? ಹೌದು ಹಂಗೆ ಹೇಳ್ತೀನಿ. ಅಯ್ಯೋ ಏನು ಇಲ್ಲ ರೀ, ಅದು ಪ್ರಿಯತಮ ಕರುಣೆಯ ತೊರೆಯ ಅನ್ನೋ ಬದಲು ಎಲ್ಲಿದೆಯಾ ಬೇಗ ಬಾರೋ ಅಂತ ಹಾಡಿದ್ರೆ ಹೆಂಗಿರುತ್ತೆ ಅಂತಾನ ಆಡ್ತಿದ್ದೆ ಅಷ್ಟೇನೆ. ಡಬ್ಬ ಥರ ಇರುತ್ತೆ. ಚೆನ್ನಾಗಿರೋ ಹಾಡೋನು ಹಾಳು ಮಾಡ್ತೀಯ ನೀನು. ಹೌದೌದು, ಚೆನ್ನಾಗಿಲ್ಲ. ನಾನು ಆಡಿದ್ದು ಚೆನ್ನಾಗಿಲ್ಲ ಕಣ್ರಿ. ಪಿಕ್ಚರ್ನಾಗಿರೋದೇ ಚೆನ್ನಾಗೈತಿ ಅಲ್ವಾ? ಎಲ್ಲಿ ಅಮ್ಮಯ್ಯ? ಬರೀ ಒಳಿಕೆ, ಬರೀ ಬರೀ ಕುತ್ಕ, ಬರ್ರಿ ಟೀ ಮಾಡ್ಕೊ ಬರ್ಲಾ? ಟೀ ಬೇಡ, ಏನು ಬೇಡ. ಅಲ್ಲ ಅಮ್ಮ ಎಲ್ಲೋಯ್ತು ಅಂತಂದ್ರೆ ಉತ್ತರನೇ ಇಲ್ಲ. ಎಲ್ಲೋಯ್ತು ನಮ್ಮ ಅಮ್ಮಯ್ಯ? ಅತ್ತೇನಾ? ಅತ್ತೆ ಪಾರ್ವತಿ ಏನೋ ಚೀಟಿ ಬರ್ತ್ ಕಳ್ಸಿದ್ಲು. ಏನೋ ಹುಷಾರಿಲ್ವಂತೆ ಅವಳೇನೋ, ಅದಕ್ಕೆ ಅಮ್ಮ ಮಾತಾಡಿಸ್ಬೇಕು ನೋಡ್ಬೇಕು ಅಂತ ಅನಿಸ್ತೈತೆ. ಜಲ್ದ್ ಬಾರಮ್ಮ ಅಂತ ಚೀಟಿ ಬರ್ತ್ ಕಳ್ಸಿದ್ಲು ಬಸ್ನವ್ರ ಕೈಗೆ. ಚೀಟಿ ಓದಿದ ತಕ್ಷಣ ಅತ್ತೆಗೆ ಕರುಣೆ ಉಕ್ಕಿ ಬಂದು ಮಗಳು ನೋಡಕ್ಕೆ ಓಡೋಯ್ತು ಬ್ಯಾಗ್ ತಗೊಂಡು. ಕುತ್ಕ ಬರ್ರಿ. ಹೌದಾ? ಚೀಟಿ ಬರ್ತ್ ಕಳಿಸಿದ್ಲಾ? ಅಲ್ಲ, ಈ ಕಾಲದಾಗ ಯಾರು ಚೀಟಿ ಬರ್ತ್ ಕಳಿಸ್ತಾರೆ? ಫೋನ್ ಇದ್ದಾವೆ, ಫೋನ್ ಮಾಡ್ಬೇಕಾಯ್ತಲ್ಲ ನಮ್ಮ ಪಾರ್ವತಿ. ಹಿಂದಿನ ಕಾಲದಾಗ ಅಂದರೆ ಫೋನ್ ಇರಲಿಲ್ಲ. ಅವಾಗ ಬಸ್ನವ್ರ ಕೈಗೋ ಇಲ್ಲ ಯಾರಾದರೂ ಹೋದ್ರೆ ನಮ್ಮೂರವರು ಚೀಟಿ ಕಳ್ಸೋರು. ಈಗೇನಂಗಿಲ್ವಲ್ಲ, ಏನು ಫ್ರೀ ಕಾಲ ಐತೆ? ಫೋನ್ ಮಾಡ್ಬೇಕಾಗಿತ್ತಲ್ಲ, ಅದ್ಯಾಕೆ ಚೀಟಿ ಕಳಿಸಿದ್ಲು? ಅಯ್ಯೋ ಯಾಕೆ ಕಳ್ಸಿಲ್ಲ ಅಂತ ನನ್ ಕೇಳಿದ್ರೆ ನಾನೇನ್ ಮಾಡ್ಲಿ? ಅವಳನ್ನ ಹೋಗಿ ಕೇಳಬೇಕು. ನಾನು ಚೀಟಿ ಕಳ್ಸಿರೋದು. ಈಗ ಹೋಗ್ಲಿ ಬಿಡ್ರಿ, ಅವ್ರ ಸುದ್ದಿ ಏನು. ಈಗೇನು ನಿಮ್ಮ ಅಮ್ಮಯ್ಯ ಎಲ್ಗೋ ಹೋಗಿಲ್ಲ, ಮಗಳು ನೋಡಕ್ ಹೋಗೈತೆ, ಅದೇನ್ ತಪ್ಪಲ್ಲ. ಚೀಟಿನಾದ್ರೂ ಕಳಿಸ್ಲಿ, ಫೋನ್ ಆದ್ರೂ ಮಾಡ್ಲಿ, ಏನಾದ್ರೂ ಮಾಡ್ಕೊಬ್ಲಿ ಬಿಡ್ರಿ. ಅಯ್ಯೋ ಹೋದ್ರಿ ಬಿಡಿ. ಈಗ ಅರೀ ಅದೇನು ಇಲ್ಲ, ನಮ್ ಲಾವಣ್ಯ ಮದ್ವೆ ಆಗಿರೋ ಹುಡುಗ ಒಳ್ಳೆಯವನಂತೆ ಕಣ್ರಿ, ತುಂಬಾ ಒಳ್ಳೆಯವನಂತೆ. ಜಯಮ್ಮ ಇದ್ದಾಳಲ್ಲ, ಜಯಮ್ಮರ ಅಕ್ಕನ ಮಗನ್ನೇ ಮದ್ವೆ ಆಗಿರೋದು. ಅವ್ರ ಅಕ್ಕಯ್ಯ ಹೆಂಗೋ ಏನೋ ಗೊತ್ತಿಲ್ಲ, ಒಟ್ನಲ್ಲಿ ಹುಡುಗ ಅಂತ ತುಂಬಾ ಒಳ್ಳೆಯವನಂತೆ. ಅವ್ರ ಅಪ್ಪ ಹೆಂಗೋ ಏನೋ ಗೊತ್ತಿಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ಆ ಹುಡುಗ ಎಂತವನಾದ್ರೂ ಆಗಿರ್ಲೇಳು, ಏನಾದ್ರೂ ಆಗಿರ್ಲೇಳು, ನನಗೇನಂತೆ ಬಿಡು. ಈಗ ಅದನ್ನ ಯಾಕೆ ಕೇಳ್ತಾ ಇದ್ಯಾ? ಏನೂ ಇಲ್ಲ ಕಣ್ರಿ, ಅದು ನಿಮ್ಗೆ ಮಗಳು ನೆನಪಾಗ್ತಿಲ್ವಾ? ರಾತ್ರಿ ಎಲ್ಲಾನ ಲಾವಣ್ಯ ಲಾವಣ್ಯ ಅಂತಿದ್ದೆ, ಚಿನ್ನು ಲಾವಣ್ಯ ಅಂತ ಕನ್ವರ್ತಿದ್ರಲ್ರಿ, ಯಾಕೆ ಮಗಳು ನೆನಪಾದ್ಲಾ? ನಾನಾ? ಇಲ್ವಲ್ಲ, ಹಂಗೆಲ್ಲ ಏನೂ ಇಲ್ಲ. ನಾನು ಯಾವತ್ತು ಕನ್ವರ್ಸಿಲ್ಲ, ಏನಿಲ್ಲ. ಸುಮ್ಮನೆ ಇರು. ನೀನು ಸುಮ್ಮನೆ ಏನೇನೋ ಹೇಳ್ಬೇಡ. ಅವಳನ್ನ ನಾನು ಮರ್ತ್ಬಿಟ್ಟಿದ್ದೀನಿ. ನಿದ್ದೆಗಣ್ಣಲ್ಲಿ ನೀವು ಕನ್ವರ್ಸಿರೋದು ನಾನು ಮಾತ್ರ ಕೇಳಿಸ್ಕೊಂಡಿದ್ದೀನಿ. ನಿಮ್ಗೇನ್ ಗೊತ್ತಿರುತ್ತೆ? ನೀವೇನ್ ಮಾತಾಡ್ತಿದ್ರಿ, ಏನ್ ಮಾತಾಡದ ಇಲ್ವೋ ಅಂತಾನ. ಮಗಳ ಮೇಲೆ ಪ್ರೀತಿ ಇಟ್ಕೊಂಡು ಇಲ್ದೇ ಇರೋ ತರ ನಾಟಕ ಮಾಡ್ತೀರ. ನಿಮ್ಮ ಅಮ್ಮನ ಮಾತು ಕೇಳಿ. ಬಿಡಿ, ಅವಳೇನು ಯಾರು ಮಾಡದೇ ಇರೋಂಥದ್ದು ತಪ್ಪೇನು ಮಾಡಿಲ್ಲ. ಸುಮ್ಮನಿದ್ರೆ ಸರಿ. ಇವಾಗ ನನ್ನ ಹತ್ರ ಅವಳ ಬಗ್ಗೆ ಮಾತಾಡ್ಬೇಡ ನೀನು. ಈ ವಿಷಯ ಹೇಳಕ್ಕೆ
ಹಿಂಗೆ ಮಸ್ಕ ಹೊಡ್ಕೊಂಬಂದ ಅವಾಗಿಂದ ನೀನು ಹಾಂ ನನಗೆ ಗೊತ್ತಾಯ್ತು ಯಾಕೆ ಇವಳು ಇವತ್ತು ಹಿಂಗೆ ಮಾತಾಡ್ತಾ ಇರಲ್ಲ ಅಂತನ ಅವಾಗಲೇ ನನಗೆ ಅನುಮಾನ ಬಂತು. ಓಹೋ ಮಗಳನ್ನ ಹೆಂಗಾದ್ರೂ ಮಾಡಿ ಕರ್ಸ್ಕೋಬೇಕು ಅಂತ ನೀನು ಪ್ಲ್ಯಾನ್ ಮಾಡ್ತಾ ಇದೆಯಾ? ಹಾಂ ಅಯ್ಯೋ 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 ಏನಿರ್ಬೇಕಪ್ಪ ಲಸ್ಮಕ್ಕನ ಮೇಲೆ ಯಾಕೋ ರೇಗ್ ಬೀಳ್ತಾ ಇದ್ಯಾ? ಯಾಕೋ ಏನ್ ಮಾಡ್ದೆ ಲಸ್ಮಕ್ಕ? ಲಸ್ಮಕ್ ಸುಮ್ಮನೆ ಇರಲ್ಲ ಬಿಡು, ಏನಾನ ಒಂದ್ ಹೇಳಿ ಪಾಪ ಬೇಜಾರ್ ಮಾಡ್ತಾಳೆ. ಏನ್ ಮಾಡ್ದೆ ಲಸ್ಮಕ್ಕ? ಅಯ್ಯೋ ನಾನೇನ್ ಮಾಡನ್ ಗುಂಡಜ್ಜಿ ಅಯ್ಯಪ್ಪಗೆ ಏನಿಲ್ಲ. ರಾತ್ರಿ ಎಲ್ಲ ನಾ ಅಯ್ಯಪ್ಪ ಮಗಳು ನಾನು ನೆನೆಸ್ಕೊಂಬದು ಚಿನ್ನು ಬಂಗಾರಿ ಲಾವಣ್ಯ ಅಂತ ಕನ್ವರ್ಸೋದು. ಅದಕ್ಕೇನೆ ಯಾಕೆ ಹಂಗೆಲ್ಲ ಕನ್ವರ್ಸ್ತೀಯ? ಕ್ಷಮಿಸ್ಬಿಡ್ರಿ, ಓ ಯಾರು ಮಾಡ್ದಾರ ಅಂತ ತಪ್ಪೇ ನಮ್ಮ ಮಗಳೇನ್ ಮಾಡಿಲ್ಲ ಅಂತಾನ ಹೇಳ್ತಿದ್ದೆ. ಅದಕ್ಕೆ ನೀನು ಇದನ್ನ ಮಗಳನ್ನ ಕರ್ಸ್ಕೊಂಬಕ್ಕೆ ಹಿಂಗೆಲ್ಲ ನಾಟಕ ಮಾಡ್ತೀಯ ಹಂಗೆ ಹಿಂಗೆ ಅಂತ ನೋಡ್ಕೊಂಡಜ್ಜಿ ಹೆಂಗ್ ಹೇಳ್ತೈತವ ಅಯ್ಯಪ್ಪ. ಹೌದೇನೋ ಇವಕ್ಕಪ್ಪ ರಾತ್ರಿ ಎಲ್ಲ ಕನ್ವರ್ಸಿದ್ದ. ನಿನ್ಗೆ ಮಗಳು ಅಂದ್ರೆ ತುಂಬಾ ಪ್ರೀತಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೂ ಅವಳು ಹಿಂಗ್ ಮಾಡಬಾರ್ದಾಗಿತ್ತು. ಹೋದ್ರೆ ಹೋಗ್ಲಿ ಬಿಡು, ಇನ್ನೇನ್ ಮಾಡಕ್ಕಾಗತ್ತೆ, ಆಗಿದ್ದಾಗೋಯ್ತು. ಮಗಳು ಇವಾಗ ಒಳ್ಳೆ ಮನೆಗೆ ಸೇರೋಳಂತೆ, ಸುಖವಾಗಿದ್ದಾಳೆ. ನಿನ್ಗೆ ಬೇಕಾಗಿದ್ದು ಅದೇ ತಾನೇ? ಹೌದಪ್ಪ, ಎಲ್ಲರೂ ಮಕ್ಕಳು ಚೆನ್ನಾಗಿರ್ಲಿ ಅಂತಾನೆ ಬಯಸೋದು ತಂದೆ ತಾಯಿ ಆದವರು. ಈಗ ಅವ್ರ ಬದುಕನ್ನ ಅವರೇ ಸೆಲೆಕ್ಟ್ ಮಾಡ್ಕೊಂಡವಳು, ಅವಳೇನೆ ಒಳ್ಳೆ ಹುಡುಗನೇ ಹುಡ್ಕೊಂಡವಳೆ. ಇನ್ನೇನ್ ಬೇಕಣ್ಣ ನಿನ್ಗೆ? ಅವಳ ಮೇಲೆ ಎಷ್ಟು ದಿನ ಅಂತ ಹೇಳಿ ಸಿಟ್ಟು ಮಾಡ್ಕೊಂಡು ಹಿಂಗೆ ನೋವು ಅನುಭವಿಸ್ತಿ ಹೇಳು ನೀನೊಬ್ನೇನೆ? ನಿದ್ದೆ ಇಲ್ದೇನೆ ರಾತ್ರಿ ಎಲ್ಲ ಕನ್ವರ್ಸ್ಕೊಂಡು ಪಾಪ. ಬಿಡು, ಮಸ್ತ ನಮ್ಮೂರಿಗೆ ಎಷ್ಟು ಜನ ಓಡಾಗ ಮದ್ವೆ ಆಗಿಲ್ಲ ಹೇಳು, ಅವರೆಲ್ಲ ಚೆನ್ನಾಗಿಲ್ವಾ? ಅಪ್ಪ ಅಮ್ಮನ ಜೊತೆಗೆಲ್ಲ ಮಾತಾಡ್ಕೊಂಡು ನಿನ್ಗಿರೋದು ಒಬ್ಳೇ ಮಗಳು, ಪಾಪ ಅವಳನ್ನ ಮರೆಯಕ್ ಆಗ್ತಿಲ್ಲ ನಿನ್ಗೆ. ಸುಮ್ನೆ ಹೋಗಿ ನೀನು ಲಸ್ಮಕ್ಕನು ಒಂದ್ಸಲ ಹೋಗಿ ಮಾತಾಡ್ಕೊಂಡು ಬರೋಗ್ರಿ. ಏನೂ ಆಗಲ್ಲ, ಒಂದ್ಸರಿ ಓದಾಡ್ತೇನೆ. ಅಯ್ಯಪ್ಪಗೆ ಮಗಳ ಮೇಲೆ ಪ್ರೀತಿ ಐತೆ, ಆದ್ರೆ ಅವಳು ಓಡಾಗ ಮದ್ವೆ ಆದ್ಲು ಅಂತ ಪಾಪ ಸಿಟ್ಟು. ಅಲ್ವೇನ್ರಿ? ಮತ್ತೆ ಯಾರಿಗೆ ತಾನೇ ಸಿಟ್ಟು ಬರ್ದಂಗಿರುತ್ತೆ ಹೇಳ ಲಸ್ಮಕ್ಕ? ಹಿಂಗ್ ಮಾಡಿದ್ರೆ ಪಾಪ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದ ಮಗಳನ್ನ, ಅವಳೇ ಹಿಂಗ್ ಮಾಡಿರೆ ಅಲ್ವೇನ್ ಗುಂಡಜ್ಜಿ? ನೀನೇ ಹೇಳು, ಹಿಂಗ್ ಮಾಡಿದ್ರೆ ಯಾರನ್ನ ಕ್ಷಮಿಸ್ತಾರಾ? ಅಲ್ಲ, ಕ್ಷಮಿಸಬಾರ್ದು. ಆದ್ರೂ ನಿಮ್ಗಿರೋದು ಒಬ್ಳೇ ಮಗಳು. ನಿನ್ಗೆ ಎಷ್ಟು ಅವಳ ಮೇಲೆ ಬೆಟ್ಟದಷ್ಟು ಪ್ರೀತಿ ಇತ್ತು ಅಂತ ನಮ್ಗೆಲ್ಲರಿಗೂ ಗೊತ್ತು. ಅಂದಮೇಲೆ ದ್ವೇಷ ಮಾಡಿ ಏನಾಗಬೇಕಾಗುತ್ತೆ ಹೇಳು? ಎಷ್ಟು ದಿನ ಅಂತ ಹೇಳಿ ಹಿಂಗೆ ನೀನೇ ಮೋಸ ಮಾಡ್ಕೊಂತೀಯ? ಅದಕ್ಕೆ ಹೆಂಗೂ ನಿಮ್ಮಮ್ಮ ಏನೂ ಇಲ್ಲ, ಏನೋ ಪಾರ್ವತಿ ಮನೆಗೆ ಹೋಯ್ತಂತೆ ನಿಮ್ಮಮ್ಮಯ್ಯ. ನಿನಗೆ ಯಾರು ಹೇಳಿರು? ಅದು ಹೋಗಿದ್ದ ಬಸ್ ಸ್ಟ್ಯಾಂಡ್ನಾಗೆ ಗುಂಡಜ್ಜಿ ನೋಡಿರ್ಬೇಕೇನೋ, ಅದಕ್ಕೆ ಹಂಗಂದೈತೆ ಅಲ್ವೇನ್ ಗುಂಡಜ್ಜಿ? ಬಸ್ ಸ್ಟ್ಯಾಂಡಿನ ಕಡೆಗೆ ಹೋಗ್ತಿತ್ತು, ಅವಾಗ ಮಾತಾಡಿಸ್ತೆ. ಎಲ್ಲಿಗೆ ಹೋಗ್ತೀಯಾ ಗಿರಿಯಜ್ಜಿ ಅಂದೆ. ನಮ್ಮ ಪಾರ್ವತಿ ನೋಡಕ್ ಹೋಗ್ತೀನಿ ಅಂತ ಹೇಳ್ತು, ಅದಕ್ಕೆ ಹಂಗಂದೆ. ಹೌದಾ, ಸರಿ ಆಯ್ತು, ನೀನೇ ಹೇಳು ಗುಂಡಜ್ಜಿ. ಹಿಂಗೆ ಮಾಡಿ ಹೋಗಿರಣ್ಣ, ಮತ್ತೆ ನಾವು ಹೋಗಿ ನೋಡ್ಬೇಕಾ? ಅಯ್ಯೋ ಇವ ಕಣಯ್ಯ, ನೀನು ಅಲ್ಲ ಮಗಳ ಮೇಲೆ ಪ್ರೀತಿ ಇದ್ರು ಯಾಕೆ ಸುಮ್ಮನೆ ಇಲ್ದಿರೋ ಥರ ನಾಟಕ ಮಾಡ್ತೀಯ? ಮಗಳು ಅಲ್ಲಿ ಹೆಂಗೈದಳೋ ಏನೋ ನೋಡು. ಅಲ್ಲ ಅವರು ಮಗನು ಸೊಸೆನೇ ಮನೆಗೆ ಸೇರ್ಸೋರಿ ಅಂದಮೇಲೆ ನೀವು ಮಗಳನ್ನ ಕ್ಷಮಿಸಿ ಮಾತಾಡ್ಸ್ಕೊಂಬರೋದ್ರಲ್ಲಿ ಏನು ತಪ್ಪು? ಮನೆಗೇನು ಕರಿಬೇಡ, ಇಲ್ಲಿಗೇನು ಕರ್ಕೊಂಬರ್ಬೇಡ. ಹೋಗಿ ಒಂದೇ ಒಂದ್ಸಲ ಪಾಪ ಲಸ್ಮಕ್ ಹೋಗು ಅಷ್ಟೇನೆ. ಮಗಳು ನಾನು ನೋಡ್ಬೇಕು ಅನ್ನೋ ಆಸೆ ನಿನಗೂ ಆಸೆ ಐತಿ, ಆದ್ರೆ ನೀನು ಹೇಳ್ಕೊಂಬಲ್ಲ, ಅವಳು ಹೇಳ್ಕೊಂತಾಳೆ ಅಷ್ಟೇನೆ. ಹೋಗಿ ಒಂದ್ಸಲ ನೋಡ್ಕೊಂಡು ಮಾತಾಡ್ಸ್ಕೊಂಬರ್ರಿ. ಅವಳಿಗೂ ಸಮಾಧಾನ ಆಗುತ್ತೆ ಪಾಪ. ಅಲ್ಲಿ ಹೆಂಗೈದಳೋ ಏನೋ, ಮನೆಗೆ ಅಡ್ಜಸ್ಟ್ ಆಗ್ಯಾಳೋ ಇಲ್ವೋ, ನೀವು ಹೋಗಿ ಮಾತಾಡ್ಸಿದ್ರೆ ಅವಳಿಗೂ ತುಂಬಾ ಖುಷಿ ಆಗುತ್ತೆ. ಹೋಗಿ ಬರ್ರಿ, ಏನೂ ಆಗಲ್ಲ. ಸುಮ್ಮನಿರ್ ಭಾಗ್ಯಮ್ಮ, ಈ ಥರ ಮೋಸ ಮಾಡಿ ಹೋಗಿರೋಳಿಗೆ ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ. ನನ್ನ ತಂಗಿ ಎಷ್ಟು ಬೇಜಾರು ಮಾಡ್ಕೊಂಡು ನೋಡು. ನನ್ನ ತಂಗಿಗೆ ಬೇರೆ ಮಾತು ಕೊಟ್ಟಿದ್ದೆ ಮದುವೆ ಮಾಡ್ಕೊಡ್ತೀನಿ ಅಂತನ, ಅಷ್ಟರೊಳಗೆ ಇವಳು ಇಂಥ ಕೆಲಸ ಮಾಡಿಬಿಟ್ಲಲ್ಲ, ಅದೇ ಬೇಜಾರು ನನಗೆ. ಹೌದಪ್ಪ, ಆದ್ರೂ ಹೋಗ್ಲಿ ಬಿಡು. ನಿನ್ನ ತಂಗಿ ಮಗುಗೆ ನೀನು ಎಲ್ಲಾದ್ರೂ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡು, ಅಲ್ಲಿಗೆ ನಿನ್ನ ತಂಗಿ ಸಮಸ್ಯೆನೂ ಬಗೆಹರಿಯುತ್ತೆ. ಈಗ ಪಾಪ ಲಸ್ಮಕ್ಕ ಮಗಳು ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ, ನಿನಗೂ ಆಸೆ ಐತಿ. ಆಸೆನ ಮನಸ್ನಾಗ ಇಟ್ಕೊಂಡು ಯಾಕೆ ಕೊರಗ್ತೀಯ? ಹೋಗಿ ಒಂದೇ ಒಂದ್ಸಲ ನೋಡ್ಕೊಂಬಂದೇಡ್ಕೆ ಏನು ಅವಳನ್ನೇ ಮನೆಗೆ ಸೇರಿಸಿ, ಈ ಮನೆಗೇನು ಸೇರಿಸ್ಬೇಡ, ನೀನೇ ಹೋಗಿ ನೋಡ್ಕೊಂಬ ಅಷ್ಟೇನೆ. ಹೌದಾ, ನನಗೂ ನೋಡಬೇಕು ಅಂತ ಆಸೆ ಕಣ್ಗುಂಡಜ್ಜಿ, ಆದರೆ ಏನು ಮಾಡೋದು, ಅವಳು ಮಾಡಿರೋ ಕೆಲಸ ನೆನೆಸ್ಕೊಂಡ್ರೆ ಸಿಟ್ಟು ಬರುತ್ತೆ. ಅಲ್ಲ, ನನಗೂ ಸಿಟ್ಟೈತೆ ಕಣ್ರಿ, ಆದ್ರೂ ಎಷ್ಟೇ ಆಗ್ಲಿ ನನ್ನ ಮಗಳೇ ಅಲ್ವಾ, ನಮ್ಮ ಮಗಳೇ ಅಲ್ವಾ? ಒಂದೇ ಒಂದ್ಸಲ ಹೋಗಿ ನೋಡ್ಕೊಂಬರೋಣ. ಹೋಗಿ ನೋಡ್ಕೊಂಡಾದ್ರೂ ಬರೋಣ. ಹೋಗಿ ಯಾಕೆ ಹಿಂಗ್ ಮಾಡಿದೆ ಅಂತನಾದ್ರೂ ಕಾರಣನಾದ್ರೂ ಕೇಳೋಣ. ಅವಳಿಗೆ ನಮ್ಮ ಹತ್ರನಾದ್ರೂ ಯಾಕೆ ಹೇಳಿಲ್ಲ? ಮದುವೆ ಇಷ್ಟ ಇಲ್ಲ ಅಂದಿದ್ರೆ ಹೇಳ್ಬೋದಾಯ್ತು, ಲವ್ಗಿ ಮಾಡ್ತಾ ಇದ್ರೆ ಹೇಳ್ಬೋದಾಯ್ತು ಅಂತನ. ಏನು ಅಂತ ಎತ್ತ ಅಂತ ವಿಚಾರಿಸ್ಕೊಬರೋಣ, ಯಾಕೆ ಓಡೋದ್ಲು ಏನು ಎತ್ತ ಅಂತನ. ಬರೀ ಹೋಗಿ ನೋಡ್ಕೊಬರೋಣ. ಹೌದು ಕಣೋ ಇರಕಪ್ಪ, ಮಗಳನ್ನ ಹೋಗಿ ಬೈಯಕ್ಕಾದ್ರೂ ಹೋಗ್ಬಾ. ಏನ್ ಹೇಳ್ತಿದ್ದೆ ಗುಂಡಜ್ಜಿ? ಬೈಯಕ್ಕ? ಸುಮ್ಮನೆ ಬೈಯಕ್ಕೆ ಅಂದ್ರೆ ಅಲ್ಲಿ ಓದಾಡ್ಕೆ ಮಗಳ ಮಕ್ಕ ನೋಡ್ತಿದ್ದಂಗೆ ಅವನಿಗೆ ಬೈಯಕ್ಕೆ ಮನಸ್ಸೇ ಬರಲ್ಲ, ಅದಕ್ಕೇನೆ ಏನೋ ಒಂದು ಹೇಳಿ ಕಳಿಸ್ಬೇಕಲ್ಲ ಅದಕ್ಕೆ. ಸುಮ್ಮನೆ. ಹಂಗೆ ಸರಿ ಸರಿ. ಹ್ಞೂ ಕಣಣ್ಣ, ಗುಂಡಜ್ಜಿ ಹೇಳ್ದಂಗೆ ಹೋಗಿ ಮಗಳನ್ನ ಬೈದಾದ್ರು ಬಾ.
ಪ್ರೀತಿಯಿಂದ ಮಾತಾಡ್ಸಿದ್ದೆ ಹೊಟ್ಟೆ ಹೊತ್ತು. ಹೋಗು ಹೋಗು. ನನಗೂ ಹಂಗೆ ಅನ್ನಿಸ್ತಾ ಐತಿ. ಸರಿ ಹೋಗು, ಬ್ಯಾಗ್ ತಗೊಂಬ ಹೋಗು. ಹೋಗಿ ಅವಳನ್ನ ಸರಿಯಾಗಿ ಬೈದು ಬರೋಣ. ಹಾಂ ಹೋಗು. ಹ್ಞೂ ಸರಿ ಸರಿ ಆಯ್ತು ಕಣ್ರಿ, ಬರ್ತೀನಿ ರೀ. ನಿನ್ನ ಮಗಳು, ನಿನ್ನ ಪ್ರೀತಿ ಮಗಳು, ಮುದ್ದಿನ ಮಗಳು, ಹೋಗು. ನೋಡ್ಕೊಂಡು ಬಾ. ಪಾಪ ಹುಡುಗಿಗೂ ಒಂದಿಷ್ಟು ಸಮಾಧಾನ ಸಿಗುತ್ತೆ, ನಮ್ಮ ಅಪ್ಪ ಅಮ್ಮನ ಮಕನಾದ್ರೂ ನೋಡಿದೆ ಅಂತಾನ. ನಡೀರಿ ಹೋಗಿ ಬರೋಣ. ಆಯ್ತು ಬಾ. ಲಕ್ಷ್ಮಕ್ಕ, ಹೆಂಗೋ ನಿನ್ನ ಗಂಡ ಒಪ್ಕೊಂಡ, ಹೋಗು. ಅಲ್ಲಿ ನಾವು ನಿನ್ನ ಮಗಳು ನೀನು ಬೈಯಲ್ಲ. ನಿನ್ನ ಗಂಡಗೆ ನಿನಗಿನ್ನ 2ರಷ್ಟು ಪ್ರೀತಿ ಐತಿ ಮಗಳ ಮೇಲೆ. ಹೋಗು ಸುಮ್ಮನೆ. ನನಗೂ ಗೊತ್ತು ಕಣ್ಗುಂಡಾಜಿ. ಅದಕ್ಕೇನೆ ನಾನು ಸುಮ್ಮನೆ ಇರೋದು. ಸರಿ ಬರ್ತೀನಿ. ಹೆಂಗೋ ನೀವು ಒಳ್ಳೆ ಉಪಕಾರ ಮಾಡಿದಿ ಕಣೆ ಭಾಗ್ಯಮ್ಮ. ನೀನು ಹೇಳಿದ ಐಡಿಯಾ ಚೆನ್ನಾಗಿ ವರ್ಕೌಟ್ ಆಯ್ತು. ಸರಿ ಬರ್ತೀನಿ, ನಡೀರಿ, ಬೀಗ ಹಾಕೊಂಡು ಹೋಗೋಣ. ಸರಿ ಆಯ್ತು, ಬರಮ್ಮ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.